ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ವಾಯುಸ್ಥಿತಿ ಪಾಠಕ್ಕೆ ಸುಸ್ವಾಗತ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಮಾತಃ ಮೇ ಮಾತರಿಶ್ವನ್ ಪಿತಃ ಅತುಲ ಗುರೋ ಭ್ರಾತಃ ಇಷ್ಟ ಆಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜನ್ಮ ಮೃತ್ಯಾಮಯಾನಾಂ ಜರಯಿತಃ ಮಾತರಿಶ್ವನ್ ಭಗವನ್ ದೇವ ಮೇ ಗೋವಿಂದೇ ಭವತಿ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚ ಶಾಶ್ವತೀಂ ಭಕ್ತಿಂ ಆಶು ದೇಹಿ. ಇಲ್ಲಿ ಬರ್ತಕ್ಕಂತಹ ಎಲ್ಲ ಪದಗಳು ಕೂಡ ಉಭಯಪರವಾಗಿ ನಾವು ಅರ್ಥ ಮಾಡಬಹುದು. ಮೇ ಜನ್ಮ ಮೃತ್ಯು ಆಮಯಾನಾಂ ಈ ಪದಗಳನ್ನು ಬಿಟ್ಟರೆ ಎಲ್ಲ ಪದಗಳು ಕೂಡ ಸಂಬೋಧನಾ ವಿಭಕ್ತಿಯಲ್ಲಿವೆ. ಭಗವನ್ ದೇವ ಒಂದು ಪರಮಾತ್ಮನಿಗೆ ಸಂಬೋಧನೆ, ಮತ್ತೊಂದು ವಾಯುದೇವರ ಸಂಬೋಧನೆ. ಹೇ ಪರಮಾತ್ಮನೇ, ಹೇ ವಾಯುದೇವರೇ. ಮತ್ತು ಗೋವಿಂದೇ ಚ ಭಕ್ತಿಂ ದೇಹಿ, ಗೋವಿಂದನಲ್ಲಿ ಭಕ್ತಿಯನ್ನು ಕೊಡು. ಇಷ್ಟು ಈ ಪದ್ಯದಲ್ಲಿರುವಂಥದ್ದು. ಹೇ ಪರಮಾತ್ಮ, ಹೇ ಹರಿಯೇ, ನಿನ್ನಲ್ಲಿ ಅಚಲವಾದ ಭಕ್ತಿಯನ್ನು ಕೊಡು, ನಿರ್ವ್ಯಾಜವಾದ ಭಕ್ತಿಯನ್ನು ಕೊಡು, ಸದ್ಗುಣ ಸಮೂಹಗಳಿಂದ ಶ್ರೇಷ್ಠವಾದ ಶಾಶ್ವತವಾದ ಭಕ್ತಿಯನ್ನು ಬೇಗನೆ ಕೊಡು ಅಂತ ಹರಿಯಲ್ಲಿಯೂ ಪ್ರಾರ್ಥನೆ ಮಾಡ್ತಾ ಇರೋದು, ಹಾಗೂ ವಾಯುದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇರೋದು. ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲು ಹರಿಪದವಾದ ಅರ್ಥ. ಹೇ ಹರಿಯೇ, ನನಗೆ ನಿನ್ನಲ್ಲಿ ಒಳ್ಳೆ ಭಕ್ತಿಯನ್ನು ಕೊಡು. ಮೇ ನನಗೆ, ಮಾತಃ ತಾಯಿಯಂತೆ ಇರತಕ್ಕಂಥವ. ತಾಯಿಯಂತೆ ಇರೋದೇನು? ತಾಯಿನೇ, ಎಲ್ಲವೂ ಅವನೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ಎಲ್ಲವೂ ಅವನೇ ಅಲ್ವಾ? ಎಲ್ಲವೂ ಪರಮಾತ್ಮನೇ. ತಾಯಿ ಅಂತ ಹೇಳ ನಿನ್ನನ್ನು, ತಂದೆ ಅಂತ ಹೇಳ ಅಂತ ವ್ಯಾಸರಾಜರು ಒಂದು ಉಗಾಭೋಗದಲ್ಲಿ ಕೇಳ್ತಾರೆ. ತಾಯಿ ಎಂಬೆನೆ ನಿನ್ನ, ತಾಯಿ ಅಂತ ಹೇಳ. ತಾಯಿಯಾಗಿರತಕ್ಕಂತಹ ಸುನೀತಿ ಮಗನಾಗಿರ್ತಕ್ಕಂಥ ಧ್ರುವನನ್ನು ಕಾಯ್ಲಾ? ಇಲ್ಲ. ತಂದೆ ಅಂತ ಹೇಳ, ತಂದೆ ಆಗಿರತಕ್ಕಂತಹ ಹಿರಣ್ಯಕಶಿಪು ಮಗನನ್ನು ಕಾಯ್ದನ. ಆದ್ದರಿಂದ ಅವರು ಯಾರೂ ಬಂಧುಗಳಲ್ಲ. ನಿಜವಾದ ಅನಿಮಿತ್ತ ಬಂಧು ಅದು ನೀನೇ ಅಂತ. ಎಲ್ಲ ಬಂಧು ನೀನೇ, ನೀನೇ ಬಂಧು, ನೀನೇ ಬಳಗ. ಪರಮಾತ್ಮನೇ ಎಲ್ಲ. ಒಡ ಹುಟ್ಟಿದವ ನೀನೇ, ಒಡಲಿಗೆ ಹಾಕುವ ನೀನೇ ಅಂತೆಲ್ಲ ಬರ್ತದಲ್ಲ. ಹಾಗೆ ಎಲ್ಲವೂ ಅವನೇ. ಅವನೇ ತಂದೆ, ಅವನೇ ತಾಯಿ.
ಹೇ ಮಾತಃ ತಾಯಿಯಂತೆ ಇರತಕ್ಕಂತಹ, ಪಿತಃ ತಂದೆಯಂತೆ ಇರತಕ್ಕಂತಹ, ಅತುಲ ಗುರು ಅಸದೃಶ ಗುರು, ಪರಮಾತ್ಮಗೆ ಸಮನಾಗಿರ್ತಕ್ಕಂತಹ ಗುರು ಬೇರೆ ಯಾರೂ ಅಲ್ಲ. ಇವತ್ತು ಅನೇಕ ಜಗದ್ಗುರುಗಳಿದ್ದಾರೆ. ಅವರೆಲ್ಲ ಜಗತ್ತಿಗೆ ಗುರು ಅಂದರೆ ಜಗತ್ತಿಗೆ ಭಾರ ಅಂತ. ಅವರಿಂದ ಯಾವ ಪ್ರಯೋಜನ ಇಲ್ಲ. ಇವತ್ತು ನಾವೇನು ಜಗದ್ಗುರು ಅಂತ ಹೇಳ್ತೀವಿ, ಅವರಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಇದೆಯಾ? ಸುಮ್ಮನೆ ಕಾಬಿ ಬಟ್ಟೆ ಉಟ್ಕೊಳ್ತಾರೆ, ತಲೆಗೆ ಒಂದು ಪೇಟ ಕಟ್ಕೊಳ್ತಾರೆ, ಜಗದ್ಗುರುಗಳಂತ ಹೇಳ್ಬಿಟ್ಟು ಮೆರೀತಾರೆ. ಅವರಿಗೆ ಒಂದು ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ, ಭಕ್ತಿ ಇಲ್ಲ, ಏನಿಲ್ಲ, ಬರೀ ವೇಷವಷ್ಟೇ. ನಿಜವಾದ ಗುರು ಯಾರು ಅಂದರೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಆ ಕೃಷ್ಣನೇ ಜಗತ್ತಿಗೆ ಗುರು. ಗುರು ಹೇಗಿರಬೇಕು? ಲೋಕದಲ್ಲಿ ಅನೇಕ ಗುರುಗಳಿದ್ದಾರೆ. ಗುರವಃ ಬಹವಃ ಲೋಕೆ ಶಿಷ್ಯ ವಿತ್ತಾಪಹಾರಕಾಃ. ಗುರವೋ ವಿರಳಾ ಲೋಕೆ ಶಿಷ್ಯ ಚಿತ್ತಾಪಹಾರಕಾಃ. ಅತೀವ ವಿರಳಾಃ ಲೋಕೆ ಶಿಷ್ಯ ಹೃತಾಪಹಾರಕಾಃ ಅಂತ ಒಂದು ಮಾತಿದೆ. ಶಿಷ್ಯರ ಮನಸ್ಸನ್ನು ಕದಿಯುವ ಗುರುಗಳಿದ್ದಾರೆ, ಶಿಷ್ಯರ ದುಡ್ಡನ್ನು ಕಸಿಯುವ ಗುರುಗಳಿದ್ದಾರೆ ಅಲ್ವಾ? ಶಿಷ್ಯ ವಿತ್ತಾಪಹಾರಕರು, ಶಿಷ್ಯ ಚಿತ್ತಾಪಹಾರಕರು. ನಮಗೆ ಮಾಡಿ ಒಂದಿಷ್ಟನ್ನು ಹೇಳ್ಕೊಡ್ತಾರೆ, ಭಾರಿ ಖುಷಿ ಆಗುತ್ತೆ ನಮಗೆ. ಅವರು ಯಾರು ನಿಜವಾದ ಗುರುಗಳಲ್ಲ. ಜ್ಞಾನಕ್ಕೋಸ್ಕರ ತಮ್ಮ ವಿದ್ಯೆಯನ್ನು ಮಾರಿಕೊಳ್ಳುವವರು. ತಮ್ಮ ಜ್ಞಾನಪಣ್ಯಂ ವಣಿಜಂ ವದಂತಿ ಅಂತ ಕಾಳಿದಾಸ ಕಮೆಂಟ್ ಮಾಡ್ತಾನೆ ಅವರನ್ನು. ಅವರೆಲ್ಲ ಜ್ಞಾನವೆಂಬ ಸರಕನ್ನು ಮಾರಾಟ ಮಾಡತಕ್ಕಂತಹ ವ್ಯಾಪಾರಿಗಳು, ದುಡ್ಡಿಗೋಸ್ಕರ ಜ್ಞಾನವೆಂಬ ಸರಕನ್ನು ಮಾರಾಟ ಮಾಡುವವರು ಅಂತ. ಶಿಷ್ಯ ವಿತ್ತಾಪಹಾರಕರು. ನಿಜವಾದ ಗುರು ಯಾರು ಅಂದರೆ ಶಿಷ್ಯ ಹೃತಾಪಹಾರಕಾಃ. ಶಿಷ್ಯರ ಸಾಂಸಾರಿಕ ಬೇಗುದಿ, ಅವರ ದುಃಖ ಅದನ್ನು ಕಡಿತಕ್ಕಂಥವನೇ ನಿಜವಾದ ಗುರು. ಅವನಿಗೆ ಯಾವ ಸಂಶಯ ಇರಬಾರದು. ಶಿಷ್ಯನ ಸಂಶಯ ಪರಿಹಾರ ಮಾಡುವ ಸಾಮರ್ಥ್ಯ ಇರಬೇಕು. ಅಂಥವನನ್ನು ಗುರು ಅಂತ ಹೇಳ್ತಾರೆ, ಆಚಾರ್ಯ ಅಂತ ಹೇಳ್ತಾರೆ. ಅನೇಕ ರೀತಿ ಗುರುಗಳಿದ್ದಾರೆ, ಆದರೆ ಪರಮಾತ್ಮನಿಗೆ ಸಮನಾಗಿರತಕ್ಕಂತಹ ಗುರು ಯಾರೂ ಇಲ್ಲ. ಅದಕ್ಕೆ ಅತುಲ ಗುರು ಅಂತ ಹೇಳಿದ್ರು ಆಚಾರ್ಯರು. ಅವರಿಗೆ ಸಮನಾಗಿರ್ತಕ್ಕಂತಹ ಗುರುಗಳಿಲ್ಲ. ಯಾರಿಗೆ? ಪರಮಾತ್ಮನಿಗೆ ಸಮನಾಗಿರ್ತಕ್ಕಂತಹ ಗುರುಗಳು ಯಾರೂ ಇಲ್ಲ. ಅತುಲ ಗುರು ಭ್ರಾತಃ, ಸಹೋದರನಂತೆ ಇದ್ದೀಯ ನೀನು, ಇಷ್ಟ ಪ್ರಿಯನಾಗಿದ್ದೀಯ, ಆಪ್ತ ಬಂಧುವಾಗಿದ್ದೀಯ, ಸ್ವಾಮಿನ್ ಮುಖ್ಯನಾಗಿದ್ದೀಯ, ಒಡೆಯನಾಗಿದ್ದೀಯ, ಸರ್ವಾಂತರಾತ್ಮನ್ ಎಲ್ಲ ಅಂತರ್ಯಾಮಿಯಾಗಿದ್ದೀಯ, ಅಜರ ನಿನಗೆ ಮುಪ್ಪಿಲ್ಲದವ, ಮುಪ್ಪು ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಇದ್ಯಾವುದು ಪರಮಾತ್ಮನಿಗೆ ಇಲ್ಲ, ಅಜರ. ಮತ್ತು ಇತರರ ಜನ್ಮ ಮೃತ್ಯು ಆಮಯಗಳನ್ನು ನಾಶ ಮಾಡ್ತಕ್ಕಂಥವು. ಜನ್ಮ ಮೃತಿ ಆಮಯ, ಜನ್ಮ ಅಂದರೆ ಜನನ, ಮೃತಿ ಅಂದರೆ ಮರಣ, ಮೃತಿ ಆಮಯಾನ ಮೃತ್ಯಾಮಯಾನ, ಅಲ್ಲಿ ಎಣ್ಣು ಸಂಧಿಯಾಗಿದೆ. ಮೃತಿ ಆಮಯಾನ ಮೃತ್ಯಾಮಯಾನ, ಜನನ ಮರಣ ಮತ್ತು ಆಮಯ ಅಂದರೆ ವ್ಯಾಧಿ, ಇವುಗಳನ್ನು ಜರಯಿತಃ ಪರಿಹಾರ ಮಾಡತಕ್ಕಂಥವನೇ ಅಂತಹ ಮಾತರಿಶ್ವನ್. ಮಾತರಿಶ್ವನ್ ಅಂದರೆ ಪ್ರಮಾಣಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು. ಋಗ್ವೇದಾದಿ ಶಾಸ್ತ್ರಗಳಲ್ಲಿ ಪ್ರತಿಪಾದ್ಯನಾಗಿ ವಾಯುದೇವರಲ್ಲಿ ಇರತಕ್ಕಂಥವ. ಮಾತರಿಶ್ವ ಅಂದರೆ ವಾಯುದೇವರು. ಅಂತಹ ಮಾತರಿಶ್ವನಲ್ಲಿ ಇರತಕ್ಕಂಥವ, ಅಂತಹ ಪರಮಾತ್ಮನೇ ದೇವ, ಭಗವನ್, ಷಡ್ಗುಣೇಶ್ವರ ಪೂರ್ಣನಾಗಿರತಕ್ಕಂತಹ ದೇವದೇವನಾಗಿರತಕ್ಕಂಥ ಹರಿಯೇ, ಮೇ ನನಗೆ ಗೋವಿಂದನಲ್ಲಿ ಭವತಿ, ನಿನ್ನಲ್ಲಿ. ಗೋವಿಂದನಲ್ಲಿ ಅಂತ ಅರ್ಥ ಅಲ್ಲ. ಗೋವಿಂದನಲ್ಲಿ ಅಂದರೆ ಗೋವಂದರೆ ವೇದಗಳು, ವೇದಗಳಿಂದ ವಿಂದ,
ಗೋವುಗಳಿಂದ ಇವನು ವೇದ್ಯ, ಆದ್ದರಿಂದ ಇವನಿಗೆ ಗೋವಿಂದ ಅಂತ ಹೆಸರು. ಗೋವುಗಳಿಂದ ವೇದ್ಯನಾದವನೇ, ವೇದಗಳಿಂದ ವೇದ್ಯನಾದ ಭವತಿ ನಿನ್ನಲ್ಲಿ ಊರ್ಜಿತಾಂ ಪರಿಪುಷ್ಟವಾದ ನಿರ್ನಿಮಿತ್ತಾಂ ಅಂದರೆ ಯಾವುದೇ ಫಲಾಪೇಕ್ಷೆಯ ನಿಮಿತ್ತವಿಲ್ಲದೆ ಮಾಡತಕ್ಕಂತಹ, ನಿರ್ವ್ಯಾಜಾಂ ಯಾವುದೇ ದಂಭವಿಲ್ಲದ, ನಿಶ್ಚಲಾಂ ಅಚಲವಾದ, ಸದ್ಗುಣ ಸಮೂಹಗಳಿಂದ, ಬೃಹತೀಂ ಶ್ರೇಷ್ಠವಾದ, ಚ ಮತ್ತು ಶಾಶ್ವತೀಂ ಶಾಶ್ವತವಾದ, ಭಕ್ತಿಯನ್ನು ಆಶು ಬೇಗನೆ ದೇಹಿ ಕೊಡು. ಇದು ಹರಿಪರವಾದ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ. ಮೇ ನನಗೆ, ಮಾತಃ ತಾಯಿಯಂತೆ ಇರತಕ್ಕಂತಹ, ಪಿತಃ ತಂದೆಯಂತೆ ಇರತಕ್ಕಂತಹ, ಅತುಲ ಗುರು ಅಸದೃಶ ಗುರುವಾದ, ಭ್ರಾತಃ ಸಹೋದರನಂತೆ ಇರತಕ್ಕಂತಹ, ಇಷ್ಟ ಪ್ರಿಯನಾದ ಆಪ್ತಬಂಧುವಾದ, ಸ್ವಾಮಿನ್ ಒಡೆಯನಾದ, ಸರ್ವಾಂತರಾತ್ಮನ್ ಸರ್ವಾಂತರ್ಯಾಮಿಯಾದ, ಅಜರ ಮುಪ್ಪಿಲ್ಲದ, ಜನ್ಮ ಮೃತ್ಯಾಮಯಾನಾಂ ಜನ್ಮ ಜನನ, ಮೃತಿ ಮರಣ, ಆಮಯಾನಾಂ ವ್ಯಾಧಿಗಳು ಇವುಗಳ ಜರಯಿತಃ ಇವುಗಳನ್ನು ಪರಿಹಾರ ಮಾಡತಕ್ಕಂತಹ, ಮಾತರಿಶ್ವನ್ ವಾಯುದೇವರಲ್ಲಿ ಇರತಕ್ಕಂತಹ, ಮಾತರಿ ಶ್ವ ಮಾತರಿ ಅಂದರೆ ಅಂತರಿಕ್ಷ, ಅಂತರಿಕ್ಷದಲ್ಲಿ ಶ್ವ ಸಂಚರಿಸುವಂಥದ್ದು ಅಂದರೆ ಗಾಳಿ ಅಂದರೆ ವಾಯುದೇವರು. ಅಂತಹ ವಾಯುದೇವರಲ್ಲಿ ಇರ್ತಕ್ಕಂಥವನು ಅಂತ ಅರ್ಥ. ಮಾತರಿಶ್ವ ಅಂತ. ಮಾತರಿ ಶ್ವ, ಮಾತಃ ಅಂದರೆ ತಾಯಿ, ಆಕಾಶ ಅಂತ ಅರ್ಥ ಇದೆ ಅಂತ ಹೇಳ್ತಾರೆ ಕೋಶಕಾರರು. ಮಾತರಿ ಅಂತರಿಕ್ಷೇ ಶ್ವಯತಿ ಸಂಚರದಿತಿ ಮಾತರಿಶ್ವ ಅಂತ ವ್ಯುತ್ಪತ್ತಿ ಮಾಡಿ ತೋರಿಸಿದ್ದಾರೆ. ಮಾತರಿಶ್ವ ಅಂದರೆ ವಾಯುದೇವರು. ಶ್ವಸನ ಸ್ಪರ್ಶನೋ ವಾಯು ಮಾತರಿಶ್ವ ಸದಾ ಗತಿ ಅಂತ ಕೋಶ ವ್ಯಾಖ್ಯಾನ ಬರೆಯುವಾಗ ಮಾತರಿಶ್ವ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಮಾತರಿ ಅಂತರಿಕ್ಷದಲ್ಲಿ, ಶ್ವಯತಿ ಸಂಚಾರ ಮಾಡ್ತಾರೆ, ಆದ್ದರಿಂದ ಮಾತರಿಶ್ವ ಅಂತ. ಮಾತರಿಂದ ಅಂತರಿಕ್ಷದಲ್ಲಿ ಶ್ವ ಸಂಚರಿಸ್ತಕ್ಕಂಥದ್ದು ಅಂದರೆ ವಾಯು ಅಂತ. ಮಾತೃ ಶಬ್ದಕ್ಕೆ ಅಂತರಿಕ್ಷ ಅಂತ ಅರ್ಥ ಹೇಗೆ ಬಂತು ಅಂತ ಅವರು ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ನಾವು ಮಾಡ್ಬೋದು. ಮಾತರಿ ಶ್ವಯತಿ ಇತಿ ಮಾತರಿಶ್ವ. ಮಾತರಿ ಅಂದರೆ ತಾಯಿಯಲ್ಲಿ, ಯಾವ ತಾಯಿ? ದ್ವಿತೀಯ ಗರ್ಭದಲ್ಲಿ ಇದ್ದಾಗ ಆ ಮರುತ್ತುಗಳನ್ನು ದೇವೇಂದ್ರ ಆ ಗರ್ಭವನ್ನು 49 ತುಂಡಾಗಿ ಕತ್ತರಿಸ್ತಾನೆ. ಅವರೇ 49 ಮರುತ್ತುಗಳು ಅಂತ ಹೇಳ್ತಾರೆ. ಆದ್ದರಿಂದ ಮಾತರಿ ಅಂದರೆ ದ್ವಿತೀಯ ಗರ್ಭದಲ್ಲಿ ಶಯತಿ, ತಾಯಿಯ ಗರ್ಭದಲ್ಲಿ ಇದ್ದವರು ಅಂತ ನಿಷ್ಪತ್ತಿಯನ್ನು ಹೇಳ್ತಾರೆ. ಆದರೆ ಮಾತರಿ ನಮ್ಮ ಸಿದ್ಧಾಂತ ರೀತಿಯ ಹೇಳೋದಾದರೆ, ಮಾತರಿ ಅಂದರೆ ವೇದಾದಿ ಸಪ್ತ ಮಾತೃಕೆಗಳಲ್ಲಿ ಶ್ವ ಸಂಚರಿಸುವ, ಅರ್ಥಾತ್ ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ನಾರಾಯಣ ಅಂತ ಅರ್ಥ. ಮಾತರಿಶ್ವ ಅಂದರೆ, ಮಾತರಿ ಅಂದರೆ ಸಕಲ ವೇದಗಳಲ್ಲಿ ಪ್ರತಿಪಾದ್ಯ, ಸಪ್ತ ಮಾತೃಕೆಗಳಲ್ಲಿ ಶ್ವ ಸಂಚರಿಸುವ ಅಂದರೆ ಪ್ರತಿಪಾದ್ಯ. ಆದ್ದರಿಂದ ಮಾತರಿಶ್ವ ಅಂದರೆ ವಿಷ್ಣು ಅಂದರೆ ಅರ್ಥ ಬರುತ್ತೆ. ಹೀಗೆ ವಿಷ್ಣುಪರವಾಗಿರ್ತಕ್ಕಂಥ ಅರ್ಥವನ್ನು ಈ ಮಾತರೇಶ್ವನೆಂಬುದಕ್ಕೆ ತೋರಿಸ್ಬೋದು. ಹಾಗೆಯೇ ಮಾತರಿ ಅಂದರೆ ಲಕ್ಷ್ಮಿ, ಜಗಜ್ಜನನಿಯಾಗಿರತಕ್ಕಂತಹ ಲಕ್ಷ್ಮಿ. ಅವಳಲ್ಲಿ ಶ್ವ ವಾಸ ಮಾಡುವವ ಅರ್ಥಾತ್ ಶ್ರೀನಿವಾಸ ಅಂತ ಅರ್ಥ ಮಾಡಬಹುದು. ಇನ್ನು ವಾಯುಪರವಾಗಿ ಅರ್ಥ ಮಾಡುವಾಗ ಅಲ್ಲಿ ಮಾತರಿ ಜಗಜ್ಜನ್ಯಾಗಿರ್ತಕ್ಕಂಥ ಲಕ್ಷ್ಮಿಯಲ್ಲಿ ಶ್ವ ಪ್ರಳಯ ಕಾಲದಲ್ಲಿ ಲಯ ಹೊಂದತಕ್ಕಂಥವರು. ವಾಯುದೇವರು ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯಲ್ಲಿ ಲಯ ಹೊಂತಾರೆ. ಆದ್ದರಿಂದ ಮಾತರಿಶ್ವ ಅಂದರೆ ಒಂದು ಪರಮಾತ್ಮಂತ ಅರ್ಥ.
ಸಕಲ ವೇದ ಪ್ರತಿಪಾದ್ಯ ಎಂಬ ಅರ್ಥದಲ್ಲಿ ಮಾತರಿಶ್ವನ್ ಎಂಬುದು ಪರಮಾತ್ಮನ ಹೇಳ್ತಾ ಇದೆ. ಮಾತರಿ ಮಹಾಲಕ್ಷ್ಮಿಯಲ್ಲಿ ಶ್ವ ಲಯವನ್ನು ಹೊಂದುವನು ಎಂಬ ಕಾರಣಕ್ಕೆ ಮಾತರಿಶ್ವನ್ ಅಂತ ವಾಯುದೇವರೆಂಬ ಅರ್ಥವೂ ಕೂಡ ಇದಕ್ಕೆ ಬರುತ್ತೆ. ಇಂತಹ ಮಾತರಿಶ್ವನ್ ಮಾತರಿಶ್ವ ಎನಿಸತಕ್ಕಂತಹ ಸಕಲ ವೇದಗಳಲ್ಲಿ ಪ್ರತಿಪಾದ್ಯನಾಗಿರತಕ್ಕಂಥವನು ಮತ್ತು ವಾಯುದೇವರಲ್ಲಿ ಕೂಡ ಇರತಕ್ಕಂಥವನು ಅಂತಹ ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರತಕ್ಕಂತಹ ದೇವನಾಗಿರ್ತಕ್ಕಂತಹ ಹರಿಯೇ ಮೇ ನನಗೆ ಗೋವಿಂದೇ ಅಂದರೆ ಇಲ್ಲಿ ಗೋವಿಂದನಾದ ಭವತಿ ನಿನ್ನಲ್ಲಿ, ಗೋವಿಂದನಲ್ಲಿ ನಿನ್ನಲ್ಲಿ ಇಬ್ಬರಲ್ಲಿ ಅಂತ ಅದು ಪುನರುಕ್ತಿ ಬರ್ತದೆ. ಅದಕ್ಕೆ ಗೋವಿಂದೇ ಅಂದರೆ ಗೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಸ್ವರ್ಗ ಅಂತ ಅರ್ಥ ಇದೆ, ಭೂಮಿ ಅಂತ ಅರ್ಥ ಇದೆ, ಹಸು ಅಂತ ಅರ್ಥ ಇದೆ, ವೇದ ಅಂತ ಅರ್ಥ ಇದೆ. ಆದ್ದರಿಂದ ಇಲ್ಲಿ ಗೋ ಅಂದರೆ ಭೂಮಿ ಅಂತ ಬೇಕಾದರೆ ಇಟ್ಕೊಳ್ಳಿ, ಸ್ವರ್ಗ ಅಂತ ಬೇಕಾದರೆ ಇಟ್ಕೊಳ್ಳಿ, ಅಥವಾ ವೇದ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಅವುಗಳನ್ನು ವಿಂದತಿ ಲಭತೆ ಇತಿ ಗೋವಿಂದ. ಗೋವಿಂದ ಅಂದರೆ ಇಲ್ಲಿ ಏನರ್ಥ? ಗೋವಿಂದ ಅಂದರೆ ಗೋವುಗಳಿಂದ ಹೊಂದಲ್ಪಡ್ತಕ್ಕಂಥವ, ಅಂದರೆ ವೇದಗಳಿಂದ ಹೊಂದಲ್ಪಡ್ತಕ್ಕಂಥವ, ವೇದ ಪ್ರತಿಪಾದ್ಯ ಅಂತ ಅರ್ಥ. ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಎಂಬ ಅರ್ಥ. ಅಂತಹ ವೇದಗಳಿಂದ ಪ್ರತಿಪಾದ್ಯನಾದ ಭವತಿ ನಿನ್ನಲ್ಲಿ ಅಂದರೆ ವಿಷ್ಣುವಿನಲ್ಲಿ. ಇನ್ನು ವಾಯುಪರವಾಗಿ ಹೇಳಬೇಕಾದ್ರೆ ಗೋವಿಂದಿ ಅಂದರೆ ಪರಮಾತ್ಮನಲ್ಲಿ, ಭವತಿ ಚ ನಿನ್ನಲ್ಲಿ ಅಂತ ಹಾಗರ್ಥ ಹೇಳ್ಬೋದು. ಅಲ್ಲಿ ಮುಂದೆ ವಾಯುಪರವಾದ ಅರ್ಥವನ್ನು ಹೇಳಬೇಕಾದ್ರೆ ಗೋವಿಂದೆ ವೇದವೇದ್ಯನಾಗಿರ್ತಕ್ಕಂತಹ ಭವತಿ ನಿನ್ನಲ್ಲಿ, ಊರ್ಜಿತಾಂ ಪರಿಪುಷ್ಟವಾಗಿರ್ತಕ್ಕಂತಹ, ನಿರ್ನಿಮಿತ್ತಾಂ ಫಲಕಾಮನಾದಿ ನಿಮಿತ್ತವಿಲ್ಲದ, ನಿರ್ವ್ಯಾಜಾಂ ಯಾವುದೇ ನಿರ್ವ್ಯಾಜಾಂ ದಂಭವಿಲ್ಲದ, ನಿಶ್ಚಲಾಂ ಅಚಲವಾದ, ಸದ್ಗುಣಗಣ ಬೃಹತೀಂ ಸದ್ಗುಣ ಸಮೂಹಗಳಿಂದ ಶ್ರೇಷ್ಠವಾಗಿರತಕ್ಕಂತಹ ಚ ಮತ್ತು ಶಾಶ್ವತೀಂ ಶಾಶ್ವತವಾದ ಭಕ್ತಿಯನ್ನು ಆಶು ಬೇಗನೆ ದೇಹಿ ಕೊಡು ಅಂತ ಹರಿಪರವಾದ ಅರ್ಥ. ಇನ್ನು ವಾಯುಪರವಾಗಿರ್ತಕ್ಕಂಥ ಅರ್ಥವನ್ನು ನೋಡೋಣ. ಹೇ ವಾಯುದೇವ, ನೀನೇ ನನಗೆ ತಾಯಿ, ತಂದೆ, ಅಸಸ್ಯ ಗುರು, ನೀನೇ ಸೋದರ, ನೀನೇ ಪ್ರಿಯ, ಆಪ್ತ ಬಂಧು, ಪ್ರಭು ಎಲ್ಲ ನೀನೇ ಆಗಿದ್ದೀಯಾ. ನೀನು ಸರ್ವಾಂತರ್ಯಾಮಿಯಾಗಿದ್ದೀಯಾ, ಮುಪ್ಪಿಲ್ಲದವನಾಗಿದ್ದೀಯಾ, ನಮ್ಮ ಮರಣ ವ್ಯಾಧಿಗಳನ್ನು ಪರಿಹಾರ ಮಾಡತಕ್ಕಂಥವನಾಗಿದ್ದೀಯಾ. ಅಂತಹ ಷಡ್ಗುಣೇಶ್ವರ ಸಂಪನ್ನಾಗಿರತಕ್ಕಂತಹ ದೇವನೇ, ನೀನು ನನಗೆ ಶ್ರೀಹರಿಯಲ್ಲಿಯೂ ನಿನ್ನಲ್ಲಿಯೂ ಪರಿಪುಷ್ಟವಾದ, ಫಲಕಾಮನಾರಹಿತವಾಗಿರ್ತಕ್ಕಂತಹ, ದಂಭರಹಿತವಾಗಿರ್ತಕ್ಕಂತಹ, ನಿಶ್ಚಲವಾದ, ಶಮದಮಾದಿ ಸದ್ಗುಣಗಳಿಂದ ಶ್ರೇಷ್ಠವಾಗಿರತಕ್ಕಂತಹ ಭಕ್ತಿಯನ್ನು ನೀಡು ಅಂತ ಇಲ್ಲಿ ವಾಯು ಪರವಾದ ಅರ್ಥ. ಮೇ ನನಗೆ ಮಾತಃ ತಾಯಿಯಂತೆ ಇರತಕ್ಕಂತಹ, ಪಿತಃ ತಂದೆಯಂತೆ ಇರತಕ್ಕಂತಹ, ಅತುಲ ಗುರೋ ಅಸದೃಶ ಗುರುವಾದ, ಭ್ರಾತಃ ಸಹೋದರಂತೆ ಇರತಕ್ಕಂತಹ, ಇಷ್ಟ ಪ್ರಿಯನಾದ, ಆಪ್ತಬಂಧುವಾದ, ಸ್ವಾಮಿನ್ ಒಡೆಯನಾದ, ಸರ್ವಾಂತರಾತ್ಮನ್ ಸರ್ವಾಂತರ್ಯಾಮಿಯಾದ, ಅಜರ ಮುಪ್ಪಿಲ್ಲದ, ಜನ್ಮಮೃತಿ ಆಮಯಾನಾಂ ಜನನ ಮರಣ ವ್ಯಾಧಿಗಳನ್ನು ಜರಯಿತಃ ಪರಿಹಾರ ಮಾಡತಕ್ಕಂತಹ, ಮಾತರಿಶ್ವನ್ ಋಗಾದಿ ಶಾಸ್ತ್ರಗಳಲ್ಲಿ ಅಭಿಮಾನಿಯಾಗಿರತಕ್ಕಂತಹ ಭಗವನ್ ಷಡ್ಗುಣೇಶ್ವರ ಸಂಪನ್ನನಾದ ದೇವ ವಾಯುದೇವನೇ, ಮೇ ನನಗೆ ಗೋವಿಂದೇ ಶ್ರೀಹರಿಯಲ್ಲಿಯೂ ಚ ಮತ್ತು ಭವತಿ ನಿನ್ನಲ್ಲಿಯೂ ಊರ್ಜಿತಾಂ ಪರಿಪುಷ್ಟವಾದ, ನಿರ್ನಿಮಿತ್ತಾಂ ಫಲಕಾಮನಾ ನಿಮಿತ್ತವಿಲ್ಲದ, ನಿರ್ವ್ಯಾಜಾಂ ದಂಭರಹಿತವಾದ, ನಿಶ್ಚಲಾಂ ಅಚಲವಾದ, ಸದ್ಗುಣಗಣ ಬೃಹತೀಂ ಸದ್ಗುಣ ಸಮೂಹಗಳಿಂದ ಶ್ರೇಷ್ಠವಾದ, ಶಾಶ್ವತೀಂ ಶಾಶ್ವತವಾದ ಭಕ್ತಿಯನ್ನು ದೇಹಿ ಕೊಡು. ಗೋವಿಂದೇ ಭವತಿ ಚ ಭಗವಂತನಲ್ಲಿಯೂ ಗೋವಿಂದನಲ್ಲಿಯೂ ಮತ್ತು ಭವತಿ ಚ ನಿಮ್ಮಲ್ಲಿಯೂ ಕೂಡ ಭಕ್ತಿಯನ್ನು ಕೊಡು.
ಜೀವೋತ್ತಮತ್ವ ವಿವಕ್ಷೆಯ ಅಧಿಕ ಭಕ್ತಿಯನ್ನು ಕೊಡು ಅಂತ ಅರ್ಥ ಮಾಡ್ಬೋದು. ವಿಷ್ಣುವಿನಲ್ಲಿ ಎಲ್ಲ ಶಬ್ದಗಳು ಪ್ರವೃತ್ತವಾಗಿರುವಂತೆ ವಾಯುವಿನಲ್ಲಿಯೂ ಕೂಡ ಪ್ರವೃತ್ತವಾಗಿವೆ. ಆದ್ದರಿಂದ ಇಲ್ಲಿ ಗೋವಿಂದೆ ಅಂದರೆ ಪರಮಾತ್ಮ ಪರವಾಗಿ ಹೇಳುವಾಗ ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅಂತ. ಈ ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಕೂಡ ಸರ್ವ ಶಬ್ದಗಳಿಂದಲೂ ಕೂಡ ಇವರು ಪ್ರತಿಪಾದ್ಯರಾಗಿದ್ದಾರೆ. ಎಲ್ಲ ಶಬ್ದಗಳು ಪರಮಾತ್ಮನಲ್ಲಿ ಹೇಗೆ ಪ್ರವೃತ್ತವಾಗಿವೆಯೋ ಹಾಗೆಯೇ ವಾಯುದೇವರಲ್ಲಿ ಕೂಡ ಈ ಎಲ್ಲ ಶಬ್ದಗಳು ಕೂಡ ಪ್ರವೃತ್ತವಾಗಿವೆ. ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ ಎಂಬುದಾಗಿ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಐತರೆಯ ಭಾಷ್ಯದಲ್ಲಿ ಎಲ್ಲ ನಾಮಗಳು ಕೂಡ, ವೇದದಲ್ಲಿ ಬರ್ತಕ್ಕಂಥ ಎಲ್ಲ ನಾಮಗಳು ಕೂಡ ಮಾರುತನಲ್ಲಿಯೂ ಕೂಡ ಪ್ರವರ್ತಂತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅನ್ಯ ವಿಪೇಕ್ಷೆಯ ವಾಯು ಮುಖ್ಯ ವೃತ್ತಿ ವಿಧಿಯತೆ. ರುದ್ರಾದಿ ಅವರ ದೇವತೆಗಳಿದ್ದಾರಲ್ಲ, ಅವರ ಅಪೇಕ್ಷೆಯ ವಾಯುದೇವರಲ್ಲಿ ಈ ಬ್ರಹ್ಮ, ಲಕ್ಷ್ಮಿ ಹಾಗೂ ಪರಮಾತ್ಮ ಇವರನ್ನು ಹೊರತುಪಡಿಸಿ ಎಲ್ಲ ಶಬ್ದಗಳು ಕೂಡ ವಾಯುದೇವರಲ್ಲಿ ಮುಖ್ಯ ವೃತ್ತಿಯಿಂದಲೇ ಅನ್ವಯಿಸ್ತವೆ ಎಂಬ ವಿಚಾರವನ್ನು ಅಲ್ಲಿ ಸಮರ್ಥನೆ ಮಾಡಿದ್ದಾರೆ. ಮಧ್ಯಮೋ ವಾಯುರೇವೈಕಃ ಉತ್ತಮ ಕೇವಲೋ ಹರಿಹಿ ಸರ್ವಶಬ್ದೋಜಿತೌ ತಸ್ಮಾತ್ ಏತೌ ದ್ವಾವೇವ ನಾಪರಃ ಅನ್ಯೇ ಚೈವ ಮಿತೈಶಬ್ದೈ ಉಚ್ಯಂತೆ ನಾಮಿತೈ ಕ್ವಚಿತ್. ವಾಯುದೇವರೊಬ್ಬರೇ ಸರ್ವಶಬ್ದ ವಾಚ್ಯತ್ವ ದೃಷ್ಟ್ಯಾ ಅವರು ಮಧ್ಯಮರು, ಶ್ರೀಹರಿಯೇ ಸರ್ವೋತ್ತಮ. ಆದ್ದರಿಂದ ಶ್ರೀಹರಿ ಮತ್ತು ಮುಖ್ಯಪ್ರಾಣ ಈ ಇಬ್ಬರು ಮಾತ್ರವೇ ಸರ್ವಶಬ್ದ ವಾಚ್ಯರಾಗಿದ್ದಾರೆ, ಬೇರೆ ಯಾರೂ ಅಲ್ಲ ಎಂಬುದನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಪರಮಾತ್ಮನನ್ನು ಹೊರತುಪಡಿಸಿ ಎಲ್ಲ ಶಬ್ದಗಳು ವಾಯುದೇವರನ್ನು ಕೂಡ ಪ್ರತಿಪಾದಿಸ್ತಾವೆ. ಆದ್ದರಿಂದ ಇಲ್ಲಿ ಗೋವಿಂದ ಅಂದರೆ ಒಂದು ಹರಿಯಲ್ಲಿ ಅಂತ ಒಂದು ಅರ್ಥ, ಇನ್ನೊಂದು ಈ ಸಕಲ ವೇದ ಶಬ್ದಗಳಿಂದ ಪ್ರತಿಪಾದ್ಯ ಅಂತ. ಪರಮಾತ್ಮನನ್ನು ಹೊರತುಪಡಿಸಿ ಪರಮಾತ್ಮನನ್ನೇ ಹೇಳ್ತಕ್ಕಂತಹ ಶಬ್ದಗಳಿವೆ, ಅವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವೇದ ಶಬ್ದಗಳು ವಾಯುದೇವರನ್ನು ಕೂಡ ಹೇಳ್ತಾವೆ. ಸರ್ವಾಂತರಾತ್ಮನ್, ಎಲ್ಲರೊಳಗೂ ಇರ್ತಕ್ಕಂಥವ್ರು ಪರಮಾತ್ಮ. ಪರಮಾತ್ಮ ಎಲ್ಲರ ಅಂತರ್ಯಾಮಿ. ವಾಯುದೇವರು ಎಲ್ಲರ ಅಂತರ್ಯಾಮಿನ ಅಂದರೆ ಹೌದು, ವಾಯುದೇವರು ಕೂಡ ಎಲ್ಲರಲ್ಲಿ ಅಂತರ್ಯಾಮಿಯಾಗಿ ಇದ್ದಾರೆ. ಆ ವಿಚಾರವನ್ನು ನಾವು ಪ್ರಾತಸಂಕಲ್ಪ ಗದ್ಯದಲ್ಲಿಯೂ ನೋಡ್ತೇವೆ. ವಾಯುದೇವರು ಹೇಗೆ ಎಲ್ಲರಲ್ಲಿ ಅಂತರ್ಯಾಮಿಯಾಗಿ ಇದ್ದಾರೆ. ಸರ್ವಾಂತರಾತ್ಮನ್, ಎಲ್ಲರೊಳಗೂ ಇರತಕ್ಕಂಥವರು. ಮತ್ತು ಸರ್ವಸ್ಯ ಅಂತರಾತ್ಮ ಸರ್ವಾಂತರಾತ್ಮ ಅಂದರೆ ಎಲ್ಲರ ಒಳಗೂ ಇದ್ದು ಸಕಲ ಕಾರ್ಯಗಳನ್ನು ನಡೆಸ್ತಕ್ಕಂಥವರು. ಹರಿಪರವಾಗಿಯೂ ಈ ಅರ್ಥ ಇದೆ. ನಿರುಪಾಧಿಕವಾಗಿ ರಮಾಬ್ರಹ್ಮ ಮುಖ್ಯಪ್ರಾಣಾದಿ ಸಕಲರಿಗೂ ನಿಯಾಮಕನಾದವನು ಪರಮಾತ್ಮ. ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲರ ಒಳಗೂ ಇದ್ದು ಸಕಲ ಕಾರ್ಯಗಳನ್ನು ನಡೆಸ್ತಕ್ಕಂಥವನು ಮುಖ್ಯಪ್ರಾಣ. ಆದ್ದರಿಂದ ಅವನನ್ನು ಸರ್ವಾಂತರಾತ್ಮನ್ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ. ನಿಶ್ಚಲವಾದ ಭಕ್ತಿಯನ್ನು ಕೊಡು ಅಂತ ಕೇಳಿದರು. ನಿಶ್ಚಲವಾದ ಭಕ್ತಿ, ನಿಶ್ಚಲವಾದ ಭಕ್ತಿ ಅಂದರೆ ಹೇಗೆ? ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಮಾಹಾತ್ಮ್ಯಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯಥ. ಹರಿಯಲ್ಲಾಗಲಿ ಬ್ರಹ್ಮವಾಯುವಾದಿಗಳಲ್ಲಾಗಲಿ ಅವರ ಮಹಿಮೆಯನ್ನು ತಿಳಿದುಕೊಂಡು
ಅದರಿಂದ ಉಂಟಾದ ಸುದೃಢವಾದ ಮಿಕ್ಕ ಎಲ್ಲದರಲ್ಲಿಯೂ ಮಾಡೋದಕ್ಕಿಂತ ಅನೇಕ ಪಟ್ಟು ಹೆಚ್ಚಾದ ಏನೋ ಸ್ನೇಹ ಇದೆ, ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಇಂತಹ ಭಕ್ತಿಯಿಂದಲೇ ಮೋಕ್ಷವಾದೀತೆ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಇಂತಹ ಭಕ್ತಿ ಮಹತ್ವ ಬುದ್ಧಿರ್ ಭಕ್ತಿಸ್ತು ಸ್ನೇಹ ಪೂರ್ವಾಭಿಧೀಯತೆ ಅಂತ ಪದ್ಮಪುರಾಣ ಹೇಳುತ್ತೆ. ಮಹತ್ವ ಬುದ್ಧಿ, ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನ ಇರಬೇಕು. ಅಂತಹ ಸ್ನೇಹಪೂರ್ವಕವಾಗಿರುವಂಥದ್ದು ಅದು ಭಕ್ತಿ ಅಂತ. ಅಚ್ಛಿದ್ರ ಸೇವನಾಚ್ಚೈವ ನಿಷ್ಕಾಮತ್ವಾಚ್ಚ ಯೋಗ್ಯತಃ ದೃಷ್ಟುಂ ಶಕ್ಯೋಹಂ ಹರಿಃ ಸರ್ವೈಃ ನಾನ್ಯಥಾತು ಕಥಂಚನ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿದೆ. ಮಧ್ಯೆ ಮಧ್ಯೆ ವಿಚ್ಛೇದವಿಲ್ಲದೆ ತೈಲಧಾರೆಯ ಹಾಗೆ ಅಚ್ಛಿದ್ರ ಜ್ಞಾನದಿಂದಲೂ, ಅಚ್ಛಿದ್ರವಾದ ಛಿದ್ರವಿಲ್ಲದ ಧ್ಯಾನ, ಅಂತಹ ಧ್ಯಾನದಿಂದಲೂ ಮತ್ತು ತಾನು ಮಾಡತಕ್ಕಂತಹ ಸಂಧ್ಯಾವಂದನ ಯಜ್ಞದಾನಾದಿಗಳೇನಿವೆ ಅವೆಲ್ಲ ಫಲೇಚ್ಛಾರಹಿತವಾಗಿದ್ದು ಕೇವಲ ವಿಷ್ಣು ಪ್ರೀತ್ಯರ್ಥವಾಗಿಯೇ ತನ್ನ ಯೋಗ್ಯತಾನುಸಾರವಾಗಿ ಮಾಡಲ್ಪಟ್ಟರೆ ಮಾತ್ರ ಅಂತಹ ಭಕ್ತಿ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗತ್ತೆ. ಇಲ್ಲದೆ ಹೋದರೆ ಅದು ಸಾಧನವಾಗುವುದಿಲ್ಲ. ಹಾಗಿದ್ದಾಗ ಮಾತ್ರ ಅದು ಭಕ್ತಿ ಅಂತಾಗುತ್ತೆ. ನಿರ್ನಿಮಿತ್ತಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಕ್ತಿ ಪ್ರಾಣ ಬುದ್ಧಿ ಮನಃಾತ್ಮ ದೇಹಾಪತ್ಯ ಧನಾದಯ ಯತ್ಸಂಪರ್ಕಾತ್ ಪ್ರಿಯ ಆಸನ್ ತದಕ್ಕೋನ್ ವಪರಪ್ರಿಯ. ಭಾಗವತದಲ್ಲಿ ಬರ್ತಕ್ಕಂಥ ಮಾತಿದು. ಯಾವ ಭಗವಂತನ ಸಂಪರ್ಕದಿಂದ ಅವನು ಅನುಗ್ರಹಿಸಿದ್ದರಿಂದಲೇ ಅಂತ ಅರ್ಥ. ನಮಗೆ ನಾವು ಬದುಕುವುದಕ್ಕೆ ಮುಖ್ಯವಾಗಿರತಕ್ಕಂತಹ ಉಸಿರಾಟ, ಜ್ಞಾನ, ಅಂತಃಕರಣ, ಚಕ್ಷುರಾದಿ ಇಂದ್ರಿಯಗಳು, ಈ ಆತ್ಮ, ದೇಹ, ಹೆಂಡತಿ, ಮಕ್ಕಳು, ದುಡ್ಡು, ಮನೆ, ಮಠ ಇವೆಲ್ಲವೂ ಪ್ರಿಯವಾಗ್ತವೋ ಯಾರ ಅನುಗ್ರಹದಿಂದ, ಯಾವ ಭಗವಂತನ ಸಂಪರ್ಕದಿಂದ ಭಗವಂತ ಅನುಗ್ರಹ ಮಾಡಿದ್ದಂದರೆ ಇವೆಲ್ಲವೂ ಕೂಡ ನಮಗೆ ಪ್ರಿಯವಾಗ್ತಾವೋ ಅವುಗಳಿಗಿಂತಲೂ ಅತ್ಯಂತ ಪ್ರಿಯನಾದವನು ಅವನು ಪರಮಾತ್ಮ. ಇವೆಲ್ಲಕ್ಕಿಂತಲೂ ಹೆಚ್ಚು ಅತ್ಯಂತ ಪ್ರಿಯ. ತದೇತತ್ ಪ್ರೇಯ ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯೋ ಅನ್ಯಸ್ಮಾತ್ ಸರ್ವಸ್ಮಾತ್ ಅಂತ ಶ್ರುತಿ ಹೇಳ್ತಾ ಇದೆ. ಈ ಭಗವಂತನೇ ಹೆಂಡತಿ ಮಕ್ಕಳಿಗಿಂತಲೂ ಅತ್ಯಂತ ಪ್ರಿಯ, ದುಡ್ಡಿಗಿಂತಲೂ ಹೆಚ್ಚು ಪ್ರಿಯ, ತನ್ನ ದೇಹ ತನ್ನ ಆತ್ಮ ಮೊದಲಾದ ಸಮಸ್ತಕ್ಕಿಂತಲೂ ಹೆಚ್ಚು ಪ್ರಿಯ. ಈ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳುತ್ತೆ. ಇದನ್ನೇ ಟೀಕಾಚಾರ್ಯರು ಹೇಳಿದರು. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ವಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಭಕ್ತಿ ಅಂದರೆ ಏನು ಅಂತ ನ್ಯಾಯಸುಧೆಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಟೀಕಾಕೃತ್ಪಾದರು. ಇದು ಭಕ್ತಿ ನಿರವಧಿಕ, ಅವಧಿ ಇಲ್ಲದ, ಅಪರಿಮಿತವಾದ, ಅನಂತ, ಕೊನೆಯಿಲ್ಲದ, ಇಂತಹ ನಿರವಧಿಕ ಅನಂತವಾದ, ಅನವದ್ಯ, ದೋಷರಹಿತವಾದ, ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ, ಕಲ್ಯಾಣ ಗುಣತ್ವ ಜ್ಞಾನಾನಂದಾದಿ ಶುಭಗುಣಗಳೇ ಸುರಭೂತವಾಗಿರತಕ್ಕಂತಹ ಅಂತಹ ದೇಹವುಳ್ಳವನು ಪರಮಾತ್ಮ. ಕಲ್ಯಾಣ ಗುಣತ್ವ ಜ್ಞಾನಾನಂದಾದಿ ಶುಭಗುಣ ಸ್ವರೂಪನಾಗಿರ್ತಕ್ಕಂಥವನು. ಈ ಒಂದು ಜ್ಞಾನದಿಂದ ಹುಟ್ಟಿದಂತಹ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ. ಸ್ವ ಅಂದರೆ ಆತ್ಮ, ತಾನು. ಆತ್ಮೀಯ ತನ್ನ ದೇಹ, ತನ್ನ ಹೆಂಡತಿ, ಮಕ್ಕಳು, ಮನೆ, ಮಠ, ದುಡ್ಡು ಇವೇ ಮೊದಲಾದ ಸಮಸ್ತ ವಸ್ತುಭ್ಯ ಸಮಸ್ತ ಪದಾರ್ಥಗಳಿಂದಲೂ ಅನೇಕ ಗುಣಾಧಿಕ, ಅನೇಕ ಗುಣಗಳಿಂದ, ಅನೇಕ
ಗುಣಗಳಿಂದ ಅನೇಕ ಪಟ್ಟು ಹೆಚ್ಚಾಗಿರತಕ್ಕಂತಹ ಮತ್ತು ಅಂತರಾಯ ಸಹಸ್ರೇಣಾಪಿ ಅಪ್ರತಿಬುದ್ಧ. ಅಂತರಾಯ ಅಂದರೆ ವಿಘ್ನ. ಸಾವಿರಾರು ಅಡಚಣೆಗಳು ಬಂದರೂ ಕೂಡ ತಡೆಯಲ್ಪಡದಂತಹ ನಿರಂತರ ಪ್ರೇಮ ಪ್ರವಾಹ ಉಂಟಲ್ವಾ, ಈ ಒಂದು ದೊಡ್ಡ ಪ್ರವಾಹವನ್ನೇ ಭಕ್ತಿ ಅಂತ ಟೀಕಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಇಂತಹ ಭಕ್ತಿಯನ್ನು ಹರಿವಾಯುಗಳಲ್ಲಿ ಕೊಡಿ ಎಂಬುದಾಗಿ ತಿರುಪಂಡಿತಾಚಾರ್ಯರು ಕೇಳ್ತಾ ಇದ್ದಾರೆ. ಹೇ ಪರಮಾತ್ಮನೇ, ಹೇ ವಾಯುದೇವರೇ, ನೀವೇ ನನಗೆ ತಂದೆ, ತಾಯಿ, ಬಂಧು ಬಳಗ, ಇಷ್ಟ ಮಿತ್ರ, ಸರ್ವಸ್ವ ಎಲ್ಲ ನೀವೇ ಆಗಿದ್ದೀರಿ. ನಿಮ್ಮ ಅನುಗ್ರಹದಿಂದಲೇ ನನಗೆ ಅವರೆಲ್ಲರೂ ಪ್ರೀತಿಪಾತ್ರರಾಗ್ತಾರೆ. ಆದ್ದರಿಂದ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ ಅಂತ ಹೇಳಿದ ಹಾಗೆ ಈ ಎಲ್ಲ ಭಾಗ್ಯವನ್ನು ಕರುಣಿಸಿದಂತಹ ಮಹಾನುಭಾವರು ನೀವೇ. ಆದ್ದರಿಂದ ನೀವು ಈ ಸಮಸ್ತಕ್ಕಿಂತಲೂ ಅನೇಕ ಪಟ್ಟು ಹೆಚ್ಚಾಗಿ ನನಗೆ ಪ್ರಿಯರಾದವರು. ನೀವು ಅನಂತ ವೇದ ಪ್ರತಿಪಾದ್ಯವಾಗಿರತಕ್ಕಂಥ ಅನಂತ ಗುಣಗಳ ಉಳ್ಳವರು. ನನಗೆ ಮಾತ್ರ ಅಲ್ಲ, ಸಕಲ ಜಗತ್ತಿಗೂ ನೀವು ಒಡೆಯರಾಗಿದ್ದೀರಿ. ಚರಾಚರಾತ್ಮಕವಾಗಿರತಕ್ಕಂತಹ ಸಮಸ್ತಕ್ಕೂ ನಿಯಾಮಕರಾಗಿ, ಅವುಗಳಲ್ಲಿ ಅಂತರ್ಯಾಮಿಗಳಾಗಿ ಸಕಲ ಕಾರ್ಯಗಳನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಧ್ಯಾನ, ಆರಾಧನೆ ಇವುಗಳಿಂದಲೇ ಮಾತ್ರ ಜನನ ಮರಣ ಮುಪ್ಪು ರೋಗ ಕಷ್ಟ ಕಾರ್ಪಣ್ಯಗಳ ನೆಲೆಬೀಡಾಗಿರತಕ್ಕಂತಹ ಈ ಸಂಸಾರ ಕೂಪದಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ. ನಿಮ್ಮನ್ನು ಬಿಟ್ಟರೆ ನಮ್ಮನ್ನು ಸರತಕ್ಕಂಥವರು ಬೇರೆ ಯಾರೂ ಇಲ್ಲ. ಆದ್ದರಿಂದ ಹೇ ಸ್ವಾಮಿ, ನಿಮ್ಮಲ್ಲಿ ಅತ್ಯಂತ ದಯೆಯಿಂದ ನಾನು ಮೊರೆ ಹೊಕ್ಕಿದ್ದೇನೆ, ಅಂಗ್ಲಾಚಿ ಬೇಡಿಕೊಳ್ತಾ ಇದ್ದೇನೆ. ನನಗೆ ಶ್ರೀಹರಿಯಲ್ಲಿ ಸರ್ವೋತ್ತಮತ್ವ ರೂಪವಾಗಿರತಕ್ಕಂಥ ಭಕ್ತಿಯನ್ನು, ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರಲ್ಲಿ ತಾರತಮ್ಯೋಪೇತವಾಗಿರತಕ್ಕಂಥ ಅತ್ಯಂತ ಭಕ್ತಿಯನ್ನು ಕರುಣಿಸಿರಿ. ಆ ಭಕ್ತಿ ದಿನೇ ದಿನೇ ಕ್ಷೀಣವಾಗದೆ ಅಭಿವೃದ್ಧಿ ಹೊಂದುವಂತೆಯೂ, ಆತ್ಮಾತ್ಮೀಯ ಸಮಸ್ತ ವಸ್ತುಗಳಿಗಿಂತಲೂ ನಿಮ್ಮಲ್ಲಿ ಅತ್ಯಧಿಕವಾಗಿರುವಂತೆಯೂ, ನಿರಪೇಕ್ಷವಾಗಿ ನಿರಾಡಂಬರವಾಗಿ ಸಾವಿರಾರು ಅಡ್ಡಿಗಳು ಬಂದರೂ ಕೂಡ ತಡೆಯಿಲ್ಲದೆ ಏಕಪ್ರಕಾರವಾಗಿ ಪ್ರವಹಿಸ್ತಕ್ಕಂತಹ ಆ ಶಮದಮಾದಿಗಳಿಂದ ಕೂಡಿರತಕ್ಕಂತಹ ಜ್ಞಾನಪೂರ್ವಕವಾಗಿರತಕ್ಕಂತಹ ಅಚ್ಚಳಿಯದ ಶಾಶ್ವತವಾದ ಭಕ್ತಿಯನ್ನು ತಡ ಮಾಡದೆ ನನಗೆ ಬೇಗ ಅನುಗ್ರಹ ಮಾಡಿರಿ ಅಂತ ನಾರಾಯಣ ಪಂಡಿತಾಚಾರ್ಯರು ಈ ಒಂದು ಪದ್ಯದಲ್ಲಿ ಹರಿಗುರುಗಳಲ್ಲಿ ವಿನಮ್ರವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಈ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಒಂದು ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.